ರೀಸೆಂಟ್ಲಿ ನಾನು ಸ್ವರ್ಣ ಬಿಂದು ಪ್ರಶ್ನೆ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋ ಆದಮೇಲೆ ಲಾಟ್ ಆಫ್ ಮೈ ಆಯುರ್ವೇದ ಫ್ರೆಂಡ್ಸ್ ಫೆಲ್ಟ್ ಡಿಸಪಾಯಿಂಟೆಡ್, ಎಕ್ಸ್ಪ್ರೆಸ್ ಡಿಸಪ್ರೂವಲ್ and also felt hurt. Let me give some clarification today. First and foremost, I have got a great respect, regard and reverence for Ayurveda, homeopathy, naturopathy, yoga, Unani, every field of medicine, because you guys are doing a fantastic job, right? ಸುಮಾರು ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ, ಸರ್ ಇಲ್ಲಿ ಟ್ರೀಟ್ಮೆಂಟ್ ರಿಸಲ್ಟ್ ಬಂದಿಲ್ಲ, ಅಲ್ಲಿಂದ ಬಂದಿದೆ, ಆಯುರ್ವೇದದಿಂದ ಬಂದಿದೆ, ಯುನಾನಿಯಿಂದ ಬಂದಿದೆ, ಹೋಮಿಯೋಪತಿಯಿಂದ ಬಂದಾಗ ನಾವು ಹೇಳ್ತೀವಿ ಗೊತ್ತಾ, ಪ್ಲೀಸ್ ಕಂಟಿನ್ಯೂ ಸೇಮ್, ಬಿಕಾಸ್ ವಿ ಬಿಲೀವ್ ಇನ್ ಹೋಲಿಸ್ಟಿಕ್ ಟ್ರೀಟ್ಮೆಂಟ್, ವಿ ಬಿಲೀವ್ ಇನ್ ವೆಲ್ನೆಸ್ ಆಫ್ ದ ಚೈಲ್ಡ್. ನಾವು ಕಮಿಂಗ್ ಟು ದಟ್ ವಿಡಿಯೋ, ಆ ವಿಡಿಯೋದಲ್ಲಿ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, 2-month old infant ಬಗ್ಗೆ ಮಾತಾಡ್ತಾ ಇದ್ದೀನಿ, which has been given ಸ್ವರ್ಣಬಿಂದು ಪ್ರಶ್ನ. ಸೊ ಸ್ವರ್ಣಬಿಂದು ಪ್ರಶ್ನದಲ್ಲಿ ಏನಿರ್ತದೆ, ಯು ಆಲ್ರೆಡಿ ನೋ, ಆಯುರ್ವೇದಿಕ್ ಪೀಪಲ್ ಆಲ್ರೆಡಿ ನೋ. ಸ್ವರ್ಣ ಭಸ್ಮ, ಪ್ಯೂರಿಫೈಡ್ ಗೋಲ್ಡ್ ಆ್ಯಶ್ ಇರ್ತದೆ, ಹನಿ ಇರ್ತದೆ, ಆ್ಯಂಡ್ ಕೌಸ್ ಘೀ ಇರ್ತದೆ. ಸಿ WHO, ICMR, international every guideline and nature very categorically beautifully says that first 6 months of life ತಾಯಿ ಹಾಲು ಬಿಟ್ಟರೆ ಏನೂ ಕೊಡಬಾರ್ದು. ತಾಯಿ ಹಾಲಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ, ಐರನ್ ಎಲ್ಲ ಸಿಗುತ್ತೆ. ಅದರ ಬೇರೆ ಅವಶ್ಯಕತೆ ಇರೋದಿಲ್ಲ, ಇಮ್ಯುನಿಟಿ ಬಿಲ್ಡಿಂಗ್ ಅವಶ್ಯಕತೆ ಇರೋದಿಲ್ಲ, ಬಿಕಾಸ್ ತಾಯಿ ಹಾಲ್ ಈಸ್ ದ ಬೆಸ್ಟ್ ಫಾರ್ ಇಮ್ಯುನಿಟಿ. ದೆನ್ ಯು ಮೇ ಆಸ್ಕ್, ಸರ್ ಯಾಕೆ ಕೊಡ್ತೀರಾ ವಿಟಮಿನ್ ಡಿ, ಕ್ಯಾಲ್ಸಿಯಂ, ಐರನ್ ಯಾಕೆ ಕೊಡ್ತೀರಾ ಅಂದರೆ 35 to 40% ಆಫ್ ಇಂಡಿಯನ್ ಬೇಬೀಸಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರ್ತದೆ. 60% ಟಾಡ್ಲರ್ಸಲ್ಲಿ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಇದೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆ. ಅದಕ್ಕೆ ಆಸ್ ಎ ಸಪ್ಲಿಮೆಂಟ್ ಕೊಡ್ತೀವಿ, ಬಟ್ ವಿ ಡೋಂಟ್ ರೆಕಮೆಂಡ್ ಎನಿಥಿಂಗ್ ಟು ಬಿಲ್ಡ್ ದೇರ್ ಇಮ್ಯುನಿಟಿ. Right? So you must understand that video is about a baby who's less than 6 months, not against Swarna Bindu Prashna. It may be beneficial, it may be definitely building immunity, but after certain age anta nanu helodu. So it is not against Swarna Bindu Prashna, it's an awareness video, because we strongly believe that first 6 months of life tai hale kodbeku. I am sure you watching this video also believes the same. So ladies and gentlemen, my dear friends in alternative medications, please let's consider together as treating the child, giving them holistic treatment. ಈಗ ನಾನೇ ಹೇಳ್ತೀನಿ, ಬೀಯಿಂಗ್ ಎನ್ ಅಲೋಪತಿಕ್ ಡಾಕ್ಟರ್, ಆಂಟಿಬಯೋಟಿಕ್ಸ್ ಹ್ಯಾಸ್ ಸೈಡ್ ಎಫೆಕ್ಟ್ಸ್. ಲಾಂಗ್ ಟರ್ಮ್ ಸ್ಟಿರಾಯ್ಡ್ ಓರಲ್ ತೊಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಇದೆ, ಓರಲ್ ಸ್ಟಿರಾಯ್ಡ್ಸ್. ಸೊ ವಿ ನೋ ಅವರ್ ಲಿಮಿಟೇಷನ್ಸ್, ವಿ ನೋ ಅವರ್ ಸ್ಟ್ರೆಂತ್ಸ್. ಲೆಟ್ಸ್ ಗ್ರೋ ಟುಗೆದರ್, ಲೆಟ್ಸ್ ಬಿಲ್ಡ್ ಟುಗೆದರ್, ಆ್ಯಂಡ್ ದೆರ್ ಇಸ್ ನಥಿಂಗ್ ಪರ್ಸನ್, ದೆರ್ ಇಸ್ ನೋ ಅನಿಮಾಸಿಟಿ, ದೆರ್ ಇಸ್ ನೋ ರೈವಲ್ರಿ. ವಿ ಆರ್ ಆಲ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್.